ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಇದು ಅಂತಂದ್ರೆ, ಇವತ್ತು ನಿಮ್ಮೆಲ್ರಿಗೂ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಟುಡೇ ಸಂಡೇ ಸ್ಪೆಷಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಇವತ್ತು ಒಳ್ಳೆ ಸ್ಪೈಸಿ ಚಿಕನ್ ತಗೊಂಡ್ಬಂದು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಚಿಕನ್ ಅಲ್ಲಿ ನಾವು ಇವಾಗ ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ. ಇದು ಯಾವ ಸ್ಟೈಲ್ ಅಂತಂದ್ರೆ, ಇದು ಕರ್ನಾಟಕ ಸ್ಟೈಲ್ ಅಲ್ಲ, ತಮಿಳುನಾಡು ಸ್ಟೈಲ್ ಅಲ್ಲ, ಕೇರಳ ಸ್ಟೈಲ್ ಅಲ್ಲ, ನಿಮ್ಮೆಲ್ರಿಗೂ ಇಷ್ಟ ಆಗ ಅಂತ ಇದು ಆಂಧ್ರ ಸ್ಟೈಲ್. ಇದು ಆಂಧ್ರ ಸ್ಟೈಲ್ ಅಂತ ಏನಕ್ಕಪ್ಪ ಆಂಧ್ರ ಸ್ಟೈಲ್ ಅಲ್ಲೇ ಜಾಸ್ತಿ ಇಷ್ಟ ಆಗುತ್ತೆ ಅಂತಂದ್ರೆ, ಆ ಕಡೆ ಸೈಡ್ ಒಂದು ನಾರ್ತ್ ಸೈಡ್ ಅಲ್ಲ, ಆಂಧ್ರ ಸ್ಟೈಲ್ ಅಲ್ಲಿ ಯಾವುದೇ ಒಂದು ಅಡುಗೆಗಳು ಮಾಡಿದ್ರು ತುಂಬಾ ಸ್ಪೈಸಿ ಆಗಿರುತ್ತೆ, ತುಂಬಾ ಖಾರವಾಗಿರುತ್ತೆ. ಅದರಲ್ಲೂ ನಿಮ್ಗೆ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ ಸ್ನೇಹಿತರೆ, ಇವಾಗ ಸ್ವಲ್ಪ ವೆದರ್ ತುಂಬಾ ಕೂಲ್ ಇದೆ, ಮತ್ತೆ ಸ್ವಲ್ಪ ಮಳೆ ಆಗಿದೆ ನಿನ್ನೆ. ಸ್ವಲ್ಪ ವೆದರ್ ಕೂಲ್ ಇರೋದ್ರಿಂದ ಈ ವೆದರ್ಗೆ ಈ ಒಂದು ಸ್ಟೈಲ್ ಅಲ್ಲಿ ನಾವು ಚಿಕನ್ ಮಾಡಿದ್ರೆ, ಚಿಕನ್ ಚಿಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ನಾವು ನಮ್ಮನೆಯಲ್ಲೇ ಇವತ್ತು ಆಂಧ್ರ ಸ್ಟೈಲ್ ನಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ ಇವತ್ತು. ಅದಕ್ಕೆ ಇವಾಗ ನಾವೇನ್ ಮಾಡಿದೀವಿ ಅಂತಂದ್ರೆ, ಇವಾಗ ಹಸಿಮೆಣಸಿನಕಾಯಿನ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಪುದೀನ ಸೊಪ್ಪನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ. ಟ್ರೈನಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಏನಪ್ಪಾ ಅಂದ್ರೆ, ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್, ಯಾರೆಲ್ಲ ಹೊಸಬ್ರು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಯಾರು ಸಬ್ಸ್ಕ್ರೈಬ್ಗಳನ್ನ ಮಾಡಿಲ್ಲ ಹಾಗೆ ನೀವು ಲೈಕ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಇವಾಗ ನಾನು ನಿಮ್ಗೆ ಇವಾಗ ಹಸಿಮೆಣಸಿನಕಾಯಿ ಮತ್ತೆ ಪುದೀನ ಸೊಪ್ಪು ರೆಡಿ ಮಾಡ್ಕೊಂಡಿರೋದನ್ನ ವಿಡಿಯೋ ಮಾಡಿದೆ. ಇವಾಗ ನೆಕ್ಸ್ಟ್ ಏನ್ ಪ್ರಿಪೇರ್ ಮಾಡ್ಕೊಂಡಿದೀವಿ ಅಂತ ನೋಡಿ ಸ್ನೇಹಿತರೆ. ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದೀವಿ. ನಾವು ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಸಿಗುತ್ತೆ ಅಂತೇಳಿ ತಗೊಬಂದು ಹಾಕೋಕ್ ಹೋಗಲ್ಲ. ಏನಕ್ಕೆ ಅಂತಂದ್ರೆ, ನಾವು ಮನೆಯಲ್ಲೇ ಸ್ಪೈಸಿಯಾಗಿ ರೆಡಿ ಮಾಡ್ಕೋಬಹುದು, ಮತ್ತೆ ಜಾಸ್ತಿ ರೆಡಿ ಮಾಡ್ಕೋಬಹುದು, ಅಡುಗೆಗೆಲ್ಲ ಬೇಕಾಗುತ್ತೆ ಅಂತೇಳಿ ಇವತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಏನ್ ಮಾಡಿದೀವಿ ಅಂತಂದ್ರೆ, ನಮ್ಮ ಒಂದು ಮಿಕ್ಸಿ ಜಾರ್ ನಲ್ಲಿ ಇವಾಗ ನಾವು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಪ್ಲೇಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಚಿಕನ್ ಇದೆ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದು ಚಿಕನ್ ಒಂದು ಅರ್ಧ ಮುಕ್ಕಾಲ್ ಕೆಜಿ ಚಿಕನ್ಗೆ ನಾವು ಇವತ್ತು ಚಿಕನ್ ಚಿಲ್ಲಿ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಚಿಕನ್ ಚಿಲ್ಲಿ ನಾವು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಆಂಧ್ರ ಸ್ಟೈಲ್ ಅಲ್ಲಿ ಇವತ್ತು ಚಿಕನ್ ಚಿಲ್ಲಿ ಮಾಡ್ತಾ ಇದೀವಿ ಸ್ನೇಹಿತರೆ. ಇವತ್ತು ಮಾಡಬೇಕು ಅಂತಾನೆ ಇವತ್ತು ಹೋಗ್ಬಿಟ್ಟು ನಾವು ಚಿಕನ್ ತಗೊಂಡ್ಬಂದ್ವು. ಚಿಕನ್ ತಗೊಂಡ್ಬಂದು ಏನ್ ಮಾಡಿದ್ವು ಅಂತಂದ್ರೆ, ಫಸ್ಟ್ ಸ್ವಲ್ಪ ಚಿಕನ್ ಕಬಾಬ್ಗೆ ಕಲ್ಸ್ಕೊಬೇಕಾಗಿತ್ತು, ಅದು ಕಲ್ಸಿಟ್ಕೊಂಡ್ವು. ಇನ್ನೊಂದು ಇದು ಚಿಕನ್ ಚಿಲ್ಲಿ, ಆಂಧ್ರ ಸ್ಟೈಲ್ ಅಲ್ಲಿ ಚಿಕನ್ ಚಿಲ್ಲಿ ಮಾಡೋಣ ಅಂತೇಳಿ ಇವತ್ತು ಒಂದು ಅರ್ಧ ಮುಕ್ಕಾಲ್ ಕೆಜಿಗೆ ನಾವು ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಇವಾಗ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಇನ್ನೊಂದು ಸ್ವಲ್ಪ ಚಿಕನ್ ಅಲ್ಲಿ ಒಂದ್ ಸ್ವಲ್ಪ ನಾಟಿ ಕೋಳಿ ಸಾಂಬಾರು ಮಾಡ್ತಾರಲ್ಲ, ಆ ತರ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಇವಾಗ ನಾವೇನಪ್ಪ ಅಂತಂದ್ರೆ ಗ್ಯಾಸ್ ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಟು ಅದರ ಒಳಗಡೆಗೆ ಎಣ್ಣೆ ಹಾಕೊಂಡಿದೀವಿ. ಇವಾಗ ಏನಪ್ಪಾ ಅಂತಂದ್ರೆ, ಎಣ್ಣೆಗೆ ಇವಾಗ ನಾನು ಯಾವ ರೀತಿ ಮಾಡಬೇಕು ಅಂತೇಳಿ ನಿಮ್ಗೆ ಇದನ್ನ ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಕಂಟಿನ್ಯೂ ಇರ್ತದೆ ನೋಡಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ಇವಾಗ ಬಾಣಲಿ ಇಟ್ಟು ಬಾಣಲಿಗೆ ನಾವು ಅಡಿಗೆ ಎಣ್ಣೆ ಹಾಕೊಂಡು, ಅಡಿಗೆ ಎಣ್ಣೆಗೆ ನಾವು 1.5 ಸ್ಪೂನ್ ತುಪ್ಪ ಹಾಕೊಂಡು ಇವಾಗ ಹಸಿಮೆಣಸಿನಕಾಯಿನ ಹಾಕೊಂಡಿದೀವಿ. ಇದು ಆಂಧ್ರ ಸ್ಟೈಲಲ್ಲಿ ಮಾಡ್ತಕ್ಕಂಥ ಚಿಲ್ಲಿ ಚಿಕನ್ ಸ್ನೇಹಿತರೆ, ತುಂಬಾ ಚೆನ್ನಾಗಿರ್ತದೆ. ಆಕ್ಚುಲಿ ನಾನು ಒಂದು 2-3 ಸರಿ ಹೊರಗಡೆ ತಿಂದಿದ್ದೆ, ಆದರೆ ಇವತ್ತು ಮನೇಲೆ ಮಾಡೋಣ ಅಂತೇಳಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಅಲ್ಲ ಇಟ್ಕೊಬಿಡು. ಇವೆಲ್ಲ ಅನ್ಕೋಬಹುದು ಸ್ನೇಹಿತರೆ, ಹಸಿಮೆಣಸಿನಕಾಯಿನಲ್ಲಿ ನಾವು ಚಿಕನ್ ಚಿಲ್ಲಿನ ನಾವು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಇದು ಗ್ಯಾಸ್ಟ್ರಿಕ್ ಆಗದೆ ರೀತಿ ನಾನು ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಏನಪ್ಪಾ ಅಂತಂದ್ರೆ, ನೀವು ಬಾಣಲಿ ಒಳಗಡೆಗೆ ಅಡಿಗೆ ಎಣ್ಣೆ ಹಾಕೊಂಡು 2 ಸ್ಪೂನ್ ತುಪ್ಪ ಹಾಕೊಂಡು ನೀವು ಹಸಿಮೆಣಸಿನಕಾಯಿ ಹಾಕೊಂಡಿದ್ರೆ, ಇವಾಗ ಹಸಿಮೆಣಸಿನಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ಇವಾಗ ಜಾಸ್ತಿ ಫ್ರೈ ಆದಷ್ಟು ಏನಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಹಸಿಮೆಣಸಿನಕಾಯಿನಲ್ಲಿ ಇರ್ತಕ್ಕಂಥ ಖಾರ ಮತ್ತೆ ಅದನ್ನು ನಾವು ತಿಂದಾಗ ನಮಗೆ ಒಳಗಡೆ ಹೆಲ್ತ್ಗೆ ಯಾವುದೇ ತರ ಎಫೆಕ್ಟ್ ಆಗದಿರಂಗೆ, ಅಂದ್ರೆ ಯಾವುದೇ ತರ ಗ್ಯಾಸ್ಟ್ರಿಕ್ ಆಗಲಿ, ಎದೆ ಉರಿ ಬರೋದಾಗ್ಲಿ, ಒಂಥರ ಹೊಟ್ಟೆ ಉರಿ ಬರೋದಾಗ್ಲಿ ಆಗಬಾರ್ದು ಅನ್ನೋದಕ್ಕೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಹಸಿಮೆಣಸಿನಕಾಯಿ ಎಣ್ಣೆನಲ್ಲಿ ಜಾಸ್ತಿ ಫ್ರೈ ಆಗಬೇಕು ಸ್ನೇಹಿತರೆ. ಇವಾಗ ಹಸಿಮೆಣಸಿನಕಾಯಿ ಫ್ರೈ ಆಗ್ತಾ ಇದೆ. ಇವಾಗ ಇನ್ನೂ ಒಂದು 2 ನಿಮಿಷ ಫ್ರೈ ಆಗಲಿ ಹಸಿಮೆಣಸಿನಕಾಯಿ. ಇದು ಹಸಿಮೆಣಸಿನಕಾಯಿನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ,
ಒಣಮೆಣಸಿನಕಾಯಿನಲ್ಲೂ ಮಾಡ್ಬೋದು. ಒಣಮೆಣಸಿನಕಾಯಿನಲ್ಲಿ ನೀವು ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕಿ ಮಾಡ್ಬೋದು. ಆದರೆ ಇದು ಆಂಧ್ರ ಸ್ಟೈಲ್ ಆಗಿರೋದ್ರಿಂದ ಇದನ್ನ ನಾವು ಹಸಿಮೆಣಸಿನಕಾಯಿನಲ್ಲೇ ಮಾಡ್ತಾ ಇದ್ದೀವಿ ಇವತ್ತು. ಹಸಿಮೆಣಸಿನಕಾಯಿ ಅಂದ ತಕ್ಷಣ ನೀವೆಲ್ಲ ಗಾಬರಿ ಆಗ್ಬೋದು, ಖಾರ, ಗ್ಯಾಸ್ಟ್ರಿಕ್, ಹೊಟ್ಟೆ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ ಅಂತೇಳಿ. ಯಾವುದೇ ತರ ರೀತಿ ಬರೋಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಎಣ್ಣೆನಲ್ಲಿ ನಾವು ತುಪ್ಪದಲ್ಲಿ ಹಸಿಮೆಣಸಿನಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದ್ರೊಳಗಡೆ ಇರ್ತಕ್ಕಂಥ ಖಾರ ಎಲ್ಲ ನೀಟಾಗಿ ಹೋಗುತ್ತೆ. ನಿಮ್ಗೇನು ಯಾವುದೇ ತರ ಅದು ಖಾರದ ಎಫೆಕ್ಟ್ ಎಲ್ಲ ಕೊಡಲ್ಲ. ಯಾಕಂದ್ರೆ ಕೆಲವರೆಲ್ಲ ಏನಪ್ಪಾ ಅಂತಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಮತ್ತೆ ಎದೆಉರಿ ಪ್ರಾಬ್ಲಮ್ ಇರೋರು, ಮತ್ತೆ ಹೊಟ್ಟೆ ಏನಾದ್ರು ಖಾರ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅನ್ನೋರಿಗೆ ನಾನು ಇದೊಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ ಒಳ್ಳೆ ಸ್ಪೈಸಿ ಆಗಿದೆ. ಇವಾಗ ಇದು ಪಕ್ಕ ಹಸಿಮೆಣಸಿನಕಾಯಿ ಸ್ನೇಹಿತರೆ. ಯಾವುದೇ ತರ ಇದು ಖಾರ ಇರತಕ್ಕಂಥ ಹಸಿಮೆಣಸಿನಕಾಯಿನೇ ತಂದಿರೋದು ಇವತ್ತು ನಾನು. ಇವತ್ತೊಂದು 1/4 kg ತಗೊಂಬಂದೆ ಖಾರ ಇರೋದು, ಮತ್ತೆ ಖಾರ ಇಲ್ಲದೆ ಇರೋದು ಒಂದು 1/4 kg ಹಸಿಮೆಣಸಿನಕಾಯಿ ತಗೊಂಬಂದೆ. ಇವಾಗ ನಾವು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡಬೇಕು ಅಂತೇಳಿ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಖಾರ ಇರ್ತಕ್ಕಂಥ ಹಸಿಮೆಣಸಿನಕಾಯಿನೇ ಕೂಡ ಇವಾಗ ನಾವು ಹಾಕಿದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇವಾಗ ನಾವೇನ್ ಮಾಡಿದ್ವು ಅಂತಂದ್ರೆ ಅದು ಹಸಿಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಇವಾಗ ಒಳಗಡೆ ಹಾಕೋತಾ ಇದೀವಿ. ಇದು ಒಂದು 3 ನಿಮಿಷ ಚೆನ್ನಾಗಿ ಇದು ಏನಪ್ಪಾ ಅಂತಂದ್ರೆ ಬಾಂಡ್ಲಿ ಒಳಗಡೆ ನಾವೇನು ಅಡುಗೆಣ್ಣೆ ಹಾಕೊಂಡು ತುಪ್ಪ ಹಾಕೊಂಡು ಹಸಿಮೆಣಸಿನಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಂಡು ನಾವು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಬಾಂಡ್ಲಿ ಒಳಗಡೆ ಯಾವ್ಯಾವ ಐಟಮ್ಗಳನ್ನ ಹಾಕೋತೀವಿ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾಗ ಅದೆಲ್ಲ ಟೇಸ್ಟ್ ಬರೋದು ಸ್ನೇಹಿತರೆ. ಸುಮ್ಮನೆ ಎಲ್ಲಾ ಐಟಮ್ಗಳು ಹಾಕ್ಬೇಕು ಅಂತೇಳಿ ಎಲ್ಲಾ ಐಟಮ್ಗಳನ್ನ ಹಾಕ್ಬಿಟ್ಟು ಒಂದೇ ಸರಿ ಫ್ರೈ ಮಾಡಿಬಿಟ್ರೆ ನೀವು ಬಾಂಡ್ಲಿನಲ್ಲಿ ಅದು ಟೇಸ್ಟ್ ಬರಲ್ಲ. ಒಂದೊಂದು ಐಟಮ್ ಹಾಕೊಂಡು ನೀವು ಫಸ್ಟ್ ನೀವೇನಪ್ಪ ಅಂದ್ರೆ ಬಾಂಡ್ಲಿಗೆ ಅಡಿಗೆ ಎಣ್ಣೆ ಹಾಕೋತೀರಾ. ಅಡಿಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು. 2 ಸ್ಪೂನ್ ತುಪ್ಪ ಹಾಕ್ತೀರಾ. ಅದೊಂದು 1 ನಿಮಿಷ ತುಪ್ಪ ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗಿ ಕಾಯಬೇಕು. ಅದಾದ್ಮೇಲೆ ನೀವೇನಪ್ಪ ಅಂದ್ರೆ ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿರ್ತೀರ. ಖಾರದ ಹಸಿಮೆಣಸಿನಕಾಯಿ 1 kg ಆದ್ರೆ ಒಂದು 20-25 ಮೆಣಸಿನಕಾಯಿ ಆದ್ರೆ ಸಾಕು. ಅರ್ಧ kg ಆದ್ರೆ ಒಂದು 10 ರಿಂದ 12 ಮೆಣಸಿನಕಾಯಿ ಆದ್ರೆ ಸಾಕು ಸ್ನೇಹಿತರೆ. ಇವಾಗ ನಾವು 3/4 kg ಆಗಿರೋದ್ರಿಂದ ಒಂದು 16 ರಿಂದ 17 ಮೆಣಸಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ನಾವು ಹಾಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಸ್ಪೈಸಿ ಬರುತ್ತೆ, ಟೇಸ್ಟ್ ಬರುತ್ತೆ. ಅದು ಬಾಂಡ್ಲಿ ಒಳಗಡೆ ಇರೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಇನ್ನೂ ಒಂದು 2 ನಿಮಿಷ ಮಿಕ್ಸ್ ಆಗುತ್ತೆ. ಬರೀ ಪುದೀನ ಸೊಪ್ಪು ಮಾತ್ರ ಹಾಕು ನೋಡಿ ಸ್ನೇಹಿತರೆ. ಇವಾಗ ನಾವು ಬರೀ ಪುದೀನ ಸೊಪ್ಪು ಮಾತ್ರ ಹಾಕೋತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಸ್ವಲ್ಪ ಹಾಕೊಬಹುದು ಪುದೀನ ಸೊಪ್ಪು ಜೊತೆಗೆ, ಏನ್ ತೊಂದರೆ ಇಲ್ಲ, ಟೇಸ್ಟ್ ಇರುತ್ತೆ. ಆಮೇಲೆ ನೀವು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬೇಕಾಗಿರುತ್ತೆ. ಇವಾಗ ಪುದೀನ ಸೊಪ್ಪು ಹಾಕೊಂಡಿದೀವಿ ನಾವು. ಈ ಪುದೀನ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಇದು ಇದು ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ ರೆಡಿ ಮಾಡ್ತಾ ಇರೋದು ಸ್ನೇಹಿತರೆ. ಅಂದ್ರೆ ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಪ್ರಿಪೇರ್ ಮಾಡ್ತಾ ಇರೋದು ಹೋಮ್ ಮೇಡ್ ಮನೆಯಲ್ಲೇ. ಈ ಒಂದು ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ಗೆ ಯಾವುದೇ ತರ ನಾವು ಈರುಳ್ಳಿನ ಹಾಕೋಂಗಿಲ್ಲ, ಆನಿಯನ್ ಯೂಸ್ ಮಾಡೋಂಗಿಲ್ಲ.
ಜಸ್ಟ್ ಸಿಂಪಲ್ ಅಷ್ಟೇನೆ ಇದು. ನೋಡಿ ಸ್ನೇಹಿತರೆ, ಇವಾಗ ನಾವು ಏನಪ್ಪಾ ಅಂತಂದ್ರೆ ಇವಾಗ ಚಿಕನ್ ಹಾಕೊಂಡಿದೀವಿ. ಇವಾಗ ಒಂದು 3/4 kg ಚಿಕನ್ ಇತ್ತು, 3/4 kg ಚಿಕನ್ನ ಇವಾಗ ಹಾಕೊಂಡಿದೀವಿ. ನೋಡಿ ಇವಾಗ ನೀಟಾಗಿ ಮಸಾಲೆ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಮಸಾಲೆ ಅಂತ ನಾವು ಹಾಕಿರೋದು ಏನಪ್ಪಾ ಅಂದ್ರೆ ಏನೂ ಜಾಸ್ತಿ ಹಾಕಿಲ್ಲ. ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅಡಿಗೆ ಎಣ್ಣೆ ಹಾಕೊಂಡು ಮತ್ತೆ 1-2 ಸ್ಪೂನ್ ತುಪ್ಪ ಹಾಕೊಂಡು ನಾವು ಹಸಿಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಆಮೇಲೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀವಿ. ಆಮೇಲೆ ನಾವು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಸ್ವಲ್ಪ ಏನ್ ಮಾಡಿದೀವಿ ಅಂತಂದ್ರೆ ಸಾಲ್ಟ್ ಪೌಡರ್ ಹಾಕೊಂಡಿದೀವಿ, ಮತ್ತೆ ಅರಿಶಿನ ಪೌಡರ್ ಹಾಕೊಂಡಿದೀವಿ. 2 ಪೌಡರ್ ಹಾಕೊಂಡಿರೋದು ಸ್ನೇಹಿತರೆ. ಇವಾಗ ನಾವೇನಪ್ಪ ಅಂದ್ರೆ ಇವಾಗ ಚಿಕನ್ ಹಾಕೊಂಡು ಚಿಕನ್ ಅನ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದೀವಿ. ಇದು ಒಂದು 15 ನಿಮಿಷ ಫ್ರೈ ಆಗಬೇಕು ಸ್ನೇಹಿತರೆ. ಚಿಕನ್ ಒಂದು 15 ನಿಮಿಷ ಫ್ರೈ ಆಗಬೇಕಿದು. ತುಂಬಾ ಸ್ಪೈಸಿ ಆಗುತ್ತೆ. ಇನ್ನು ಇವಾಗ ಚಿಕನ್ ಹಾಕಿರೋದ್ರಿಂದ ಒಂದು 15 ನಿಮಿಷ ಪ್ಲೇಟ್ ಮುಚ್ಚಬೇಕಾಗುತ್ತೆ. ನಾವು ನೀಟಾಗಿ ಇದು ಮಾಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಬೇಕು. ಆಮೇಲೆ ಇದು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆದಾಗ ಆಮೇಲೆ ಅದನ್ನ ಹಾಕೋದು. ಇಲ್ಲಿಗೆ ಪೆಪ್ಪರು ಮತ್ತು ಮಟನ್ ಸಾಂಬಾರು ಕೂಡ ಇರ್ತವೆ. ಇಲ್ಲ ಹಾಕಿ, ಏನಿಲ್ಲ, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ನಾವು ಸ್ವಲ್ಪ ಏನಪ್ಪಾ ಅಂತಂದ್ರೆ ಜಸ್ಟ್ ಒಂದು ಸಣ್ಣ ಚೇಂಜಸ್ ಅನ್ನ ಮಾಡ್ಕೊಂಡಿದೀನಿ. ಇವಾಗ ಏನಪ್ಪಾ ಅದು ಅಂತಂದ್ರೆ ಆಕ್ಚುಲಿ ನಾವು ಮನೆಯಲ್ಲೇ ಮಾಡ್ಕೋತೀವಲ್ಲ ಮಟನ್ ಸಾಂಬಾರ್ ಪೌಡರ್ ಅಂತೇಳಿ. ಮಟನ್ ಸಾಂಬಾರು ಪೌಡರ್ ನಾವು ಏನು ಮನೆಯಲ್ಲೇ ಮಾಡ್ಕೋತೀವಿ, ನಾವು ಇದೆಲ್ಲ ಬಿಡಿಸಿ ಏನಲ್ಲಿ ಒಣಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಎಲ್ಲ ಬಿಡಿಸಿ ಮಾಡ್ಕೋತೀವಿ. ಅದನ್ನ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಆಂಧ್ರ ಸ್ಟೈಲಲ್ಲಿ ಮಾಡೋದು ಇದು ಹಸಿಮೆಣಸಿನಕಾಯಿ ಹಾಕಿ ಮಾಡಬೇಕು. ಆದ್ರೆ ನಾನೇನಂದ್ರೆ ಸ್ವಲ್ಪ ಸ್ಪೈಸಿ ಬರಲಿ ಅಂತೇಳಿ 1 ಸ್ಪೂನ್ ಪೆಪ್ಪರ್ ಹಾಕೋತಾ ಇದ್ದೀನಿ, 1 ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಕಡೆಯಿಂದ ಒಂಚೂರು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಟೇಸ್ಟಿ ಇರುತ್ತೆ ಅಂತೇಳಿ. ಇದು ಸ್ವಲ್ಪ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಸ್ಪೈಸಿ ಇರಬೇಕು ಸ್ನೇಹಿತರೆ. ಆ ಸ್ಪೈಸಿ ಇರೋದಕ್ಕೋಸ್ಕರ ಸ್ವಲ್ಪ ನಾನು ಈ ಒಂದು ಪೌಡರ್ಗಳನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಮುಟ್ಬಿಡಪ್ಪ, ಪ್ಲೇಟ್ ಮುಚ್ಬಿಡಪ್ಪ ಒಂದು 10 ನಿಮಿಷ. ನೋಡಿ ಸ್ನೇಹಿತರೆ, ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು 2 ನಿಮಿಷ ನಾವು ಪ್ಲೇಟ್ ಅನ್ನ ಮುಚ್ತಾ ಇದೀವಿ. ನೋಡಿ ಸ್ನೇಹಿತರೆ, ಒಳ್ಳೆ ಸ್ಪೈಸಿಯಾಗಿ ಆಗಿದೆ. ಇವಾಗ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತೇಳಿ. ನಾನು ನಮ್ಮ ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನ್ ಕೂಡ ಒಂದ್ಸರಿ ಮಾಡ್ತೀನಿ ನಿಮಗೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ನಾನು ಮಾಡ್ತಾ ಇರೋದು. ಇವಾಗ ನಾನು ಹೋಮ್ ಮೇಡ್ ಅಂದ್ರೆ ಮನೆಯಲ್ಲೇ ಮಾಡ್ತಾ ಇರೋದು ಇದನ್ನ. ನಾನು ಕೂಡ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಂದು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ಒಂದು ಶೈಲಿನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಇದನ್ನು ನೋಡಿಕೊಂಡೆ. ಚಿಕನ್ ಮಾತ್ರ ಒಂದು ಮೀಡಿಯಂ ಪೀಸಲ್ಲಿ ತೊಗೊಂಡ್ಬಂದಿದ್ದೆ. ಮೀಡಿಯಂ ಪೀಸಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಇದೆ, ಸ್ವಲ್ಪ ಚೆನ್ನಾಗಿರುತ್ತೆ ಸ್ಪೈಸಿ ಅಂತೇಳಿ, ಮಸಾಲೆ ಇಡಿಗೆ ಅಂತೇಳಿ ಸ್ವಲ್ಪ ದಪ್ಪನೇ ತೊಗೊಂಡ್ಬಂದೆ. ನೋಡಿ ಸ್ನೇಹಿತರೆ, ಒಳ್ಳೆ ಸ್ಪೈಸಿಯಾಗಿ ರೆಡಿ ಆಗ್ತಾ ಇದೆ ಇವಾಗ. ಅದು ಇವಾಗಲ್ಲ, ಸ್ವಲ್ಪ ನೀರು ಹಾಕೋದು ಆಮೇಲೆ. ನೋಡಿ ಒಂದು ಸ್ವಲ್ಪ ಇವಾಗ ನಾನು ಏನು ಹಾಕೋತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಮಸಾಲೆ ಇಡಲಿ ಅಂತೇಳಿ ಸ್ವಲ್ಪ ಕಾರ್ನ್ ಫ್ಲವರ್ ಇದೆಯಲ್ಲ ಅದನ್ನು ನಾನು ಒಂದು 50 ಗ್ರಾಮಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋತಾ ಇಲ್ಲ, ಅದನ್ನ ಒಂದು 50 ಗ್ರಾಮಷ್ಟು ಮಾತ್ರ ಹಾಕೋತಾ ಇದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು. ಅದು ಏನಾಗುತ್ತೆ ಅಂದ್ರೆ ಇವಾಗ ಚಿಕನ್ ನಾವು ಮಸಾಲೆ ಏನು ರೆಡಿ ಮಾಡಿದ್ವು, ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ಗೆ ನಾವು ಮಸಾಲೆ ಏನು ರೆಡಿ ಮಾಡಿದ್ವು ಆ ಮಸಾಲೆನ ಆ ಚಿಕನ್ ಇಡಲಿ ಅಂತೇಳಿ ಇವಾಗ ನಾವು ಆ ಒಂದು ಕಾರ್ನ್ ಫ್ಲವರ್ ಪೌಡರ್ನ ಒಂದು 50 ಗ್ರಾಮ್ ಅಷ್ಟನ್ನ ನಾವು ಅದನ್ನ ತೆಳ್ಳಿಗೆ ನಾವು ಒಂದು ಲೋಟಕ್ಕೆ ಅದನ್ನ 1-2 ಸ್ಪೂನ್ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ತೆಳ್ಳಿಗೆ ಇವಾಗ ನಾವು ಇಲ್ಲಿ ಹಾಕಿದೀವಿ. ಇವಾಗ
ಇದು ನಾವು ಮಸಾಲೆ ಇಡ್ಲಿ ಅಂತೇಳಿ ನಾವು ಚಿಕನ್ ಅಂದ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ನಾವು ಏನ್ ಮಾಡ್ತಾ ಇದೀವಿ ಮಸಾಲೆ ಇಡ್ಲಿ ಅಂತೇಳಿ ನಾವು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಂಡಲ್ಲ. ಇದು ಚೆನ್ನಾಗಿ ಸ್ವಲ್ಪ ಏನಾಗಬೇಕು ಅಂತಂದ್ರೆ ಸ್ನೇಹಿತರೆ, ಇದು ಜಾಸ್ತಿ ಫ್ರೈ ಆಗಬೇಕು. ಇದಾದ್ಮೇಲೆ ನಾವು ಏನ್ ಮಾಡಬೇಕು ಅಂತಂದ್ರೆ ಒಂದು ದೊಡ್ಡ ಲೋಟದಲ್ಲಿ ನಾವು ಒಂದು 250 ml ವಾಟರ್ ಹಾಕೊಬೇಕು. ಇಲ್ಲಿಗೆ 250 ml ಹಾಕೊಂಡ್ರೆ ಸಾಕು. 500 ml ಹಾಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಗ್ರೇವಿ ಟೈಪ್ ಇರಲಿ, ರೈಸ್ಗೆ ಸ್ವಲ್ಪ ಗ್ರೇವಿ ಟೈಪ್ ಇರಲಿ ಅಂತೇಳಿ ನಾವು ಸ್ವಲ್ಪ ಏನ್ ಮಾಡ್ತಾ ಇದೀವಿ, ಒಂದು 250 ml ಸ್ವಲ್ಪ ವಾಟರ್ ಹಾಕೋತಾ ಇದೀವಿ. ನೋಡಿ ಸ್ನೇಹಿತರೆ, ಇವಾಗ ಏನು ಒಂದು ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ CSM ಒಂಟಿ ಸಲಗ ಹೋಮ್ ಮೇಡ್ ಪ್ರಿಪೇರ್ ಅಂತೇಳಿ. ಅಂದ್ರೆ ಇವಾಗ ನಾನು ನಮ್ಮ ಮನೆಯಲ್ಲಿ ಮಾಡಿರೋದು. ನಂದು ಚಾನಲ್ ಬಂದು ಯೂಟ್ಯೂಬ್ ಚಾನಲ್ CSM ಒಂಟಿ ಸಲಗ ಆಲ್ವೇಸ್ ಬಿ ಹ್ಯಾಪಿ ಮೈಸೂರು ಅಂತೇಳಿ. ಅದ್ರ ನಾನು ಕುಕಿಂಗ್ ವಿಡಿಯೋಸ್ಗಳಿಗೆಲ್ಲ ನಾವು CSM ಒಂಟಿ ಸಲಗ ಕುಕಿಂಗ್ ವಿಡಿಯೋಸ್ ಅಂತ ಹಾಕೋತೀನಿ. CSM ಒಂಟಿ ಸಲಗ ಒಂದು ಈಟಿಂಗ್ ಶೋ ಅಂತ ಹಾಕೋತೀನಿ. ನಾನು ಫುಡ್ ಈಟಿಂಗ್ ಶೋ ಅಂತ ಹಾಕೋತೀನಿ. ವೆಜ್ ಫುಡ್ ಈಟಿಂಗ್ ಶೋ, ನಾನ್ ವೆಜ್ ಫುಡ್ ಈಟಿಂಗ್ ಶೋ ಅಂತ ಹಾಕೋತೀನಿ. CSM ಒಂಟಿ ಸಲಗ ಚಿಕನ್ ಬಿರಿಯಾನಿ ಈಟಿಂಗ್ ಶೋ ಅಂತ ಹಾಕೋತೀನಿ. ನೀವು ನೋಡ್ತಾ ಇದ್ರೆ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರ್ತೀರ. ಅದನ್ನ ನೋಡಿ ಸ್ನೇಹಿತರೆ, ಇವಾಗ ಸ್ಪೈಸಿಯಾಗಿ ಇವಾಗ ಚೆನ್ನಾಗಿ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಚಿಕನ್ ಸ್ಪೈಸಿಯಾಗಿ ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಪ್ರಿಪೇರ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಇದು ವಾಟರ್ ಎಲ್ಲ ಏನಪ್ಪಾ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿಮೆಣಸಿನಕಾಯಿದು ಈ ಒಂದು ವಾಟರ್ನ ಇವಾಗ ಹಾಕೊಂಡಿದೀವಿ ಸ್ನೇಹಿತರೆ. ಇವಾಗ ಇದು ಚೆನ್ನಾಗಿ ಒಂದು 15 ನಿಮಿಷ ಇದು ಚೆನ್ನಾಗಿ ಇವಾಗ ಚಿಕನ್ ಮಸಾಲೆನಲ್ಲಿ ಬೇಯಬೇಕು. ಇವಾಗ ಏನಿದು ಸ್ವಲ್ಪ ನಿಮ್ಗೆ ಇವಾಗ ಸಾಂಬಾರ್ ಟೈಪ್ ಕಾಣ್ತಾ ಇದೆ. ಆಕ್ಚುಲಿ ಇದು ಸಾಂಬಾರ್ ಆಗಲ್ಲ, ಇದು ಗ್ರೇವಿ ಆಗುತ್ತೆ. ಏನಂದ್ರೆ ಒಂದು 15 ನಿಮಿಷ ಇದು ಚೆನ್ನಾಗಿ ಮಳ್ಳದ ಮೇಲೆ ಇದು ಗ್ರೇವಿ ಆಗುತ್ತೆ ಸ್ನೇಹಿತರೆ. ಇವಾಗ ಪ್ಲೇಟ್ ಮುಚ್ಚಿಬಿಡಪ್ಪ, ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ ಸ್ನೇಹಿತರೆ, ಅವಾಗ ನಾನು ನಿಮ್ಗೆ ಹೇಳಿದ್ನಲ್ಲ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇವತ್ತು ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತೇಳಿ. ಅದು ಇವಾಗ 98% ಇವಾಗ ರೆಡಿ ಇದೆ. 98% ರೆಡಿ ಆಯ್ತು ಸ್ನೇಹಿತರೆ. ಇವಾಗ ಇದನ್ನ ನಾನು ಟೇಸ್ಟ್ ಕೂಡ ನೋಡಿದೆ. ಇವಾಗ ಟೇಸ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಸ್ಪೈಸಿಯಾಗಿ, ತುಂಬಾ ಸ್ವಲ್ಪ ಖಾರವಾಗಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತರನೇ ಇವಾಗ ಪ್ರಿಪೇರ್ ಆಗಿದೆ. ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇವಾಗ ಇದು ಇನ್ನೊಂದು 5 ಮಿನಿಟ್ಸ್ ನಾನೇ ಸ್ವಲ್ಪ ಎಕ್ಸ್ಟ್ರಾ ಚಿಕನ್ ನ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಬೇಕು ಅಂತೇಳಿ ಗ್ರೇವಿ ಮಾಡ್ಕೊಂಡಿದೀವಿ. ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಬಾಯಲ್ಲಿ ನಾನು ಒಂದೆರಡು ಪೀಸ್ ಟೇಸ್ಟ್ ನೋಡಿದ್ನಲ್ಲ, ಬಾಯಲ್ಲಿ ಒಳ್ಳೆ ತಿಂತಾನೆ ನೀರು ಬಂದಂಗಾಯ್ತು. ಇವಾಗ ನಾವೇನಪ್ಪ ಅಂದ್ರೆ ಇದನ್ನ ರೈಸ್ ಜೊತೆಗೆ ಈ ಒಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇವಾಗ ರೆಡಿ ಇದೆ. ಮತ್ತೆ ರೈಸ್ ಜೊತೆ ಇವಾಗ ತಿನ್ಬೋದು ಸ್ನೇಹಿತರೆ. ಇಷ್ಟೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸ್ನೇಹಿತರೆ, ನಾವು ಹೊರಗಡೆ ಹೋಗಿ ಏನೇ ಫುಡ್ಗಳನ್ನ ನಾವು ದುಡ್ಡು ಕೊಟ್ಟು ತಿನ್ಬೋದು, ಆದ್ರೆ ನಾವು ಮನೇಲಿ ಮಾಡ್ಕೊಂಡು ತಿಂದಂಗೆ ಆಗಲ್ಲ. ಇನ್ನೊಂದೇನಪ್ಪ ಅಂದ್ರೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸ್ಪೈಸಿಯಾಗಿ ನಾವು ಮಾಡ್ಕೋಬಹುದು, ಮತ್ತೆ ತುಂಬಾ ಕಡಿಮೆ ದುಡ್ಡು ಖರ್ಚಾಗುತ್ತೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಲಾಸ್ಟ್ಗೆ ಇವಾಗ ನಾವು ಫ್ಲೇವರ್ಗೆ ಅಂತೇಳಿ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀವಿ ಸ್ನೇಹಿತರೆ. ಇವಾಗ ನೋಡ್ತಾ ಇದ್ದೀರಲ್ವಾ, ಇವಾಗ ಏನಪ್ಪಾ ಅಂತಂದ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇವಾಗ ರೆಡಿ ಆಗಿದೆ. ನಾನು ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನ್ ಕೂಡ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಏನಪ್ಪಾ ಅಂತಂದ್ರೆ ತುಂಬಾ ಸ್ಪೈಸಿಯಾಗಿ ಆಗಿದೆ. ಇನ್ನೊಂದು 5 ಮಿನಿಟ್ಸ್ ಇವಾಗ ಫ್ರೈ ಆದ್ಮೇಲೆ ನಾನು ನಿಮ್ಗೆ ಇವಾಗ ಒಂದು ಊಟದ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಷ್ಟೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನೀವೇನಾದ್ರು ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೀವು ನೋಡಿದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ. ನೀವು ಎಷ್ಟು ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಅಷ್ಟು ನಮಗೆ ಒಂದು ಉತ್ಸಾಹ ಬರುತ್ತೆ ಸ್ನೇಹಿತರೆ. ಯಾಕೆಂತಂದ್ರೆ ನಾವು ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಮಾಡೋದು ತುಂಬಾ ರಿಸ್ಕ್ ತಗೊಂಡು ನಾವು ಇದನ್ನ ಒಂದು ಕಲಿಬಹುದು ಅಂತೇಳಿ, ಮತ್ತೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಪರ್ಪಸ್ಗೆ ಮತ್ತೆ ನನ್ನ ಒಂದು ಜನತೆಗೆ ಇದನ್ನ ನಾನು ತಿಳಿಸಬೇಕು ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಾನು ಇಷ್ಟೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.